ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನೀಸ್ ವರ್ಡ್. ಇವತ್ತು ನಾನು ಕಾಲೇಜ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ. ಆಲ್ರೆಡಿ ಕಾಲೇಜ್ ಬಸ್ ಹತ್ತಿದ್ದೀನಿ ಗೈಸ್. ಹಂಗೆ ಕಾಲೇಜ್ ಬಸ್ಸಲ್ಲಿ ಸಾಂಗ್ ಹಾಕಿದ್ದಾರೆ, ಅದನ್ನು ಕೇಳ್ಕೊಂಡು ಆರಾಮಾಗೆ ಹೋದ್ವಿ ಕಾಲೇಜ್ಗೆ ಹೋಗಿ ಹಂಗೆ ಡೈರೆಕ್ಟ್ ಕ್ಲಾಸ್ಗೆ ಹೋಗಿದ್ದೀನಿ. ಕ್ಲಾಸಲ್ಲಿ ನಮ್ಮ ಮ್ಯಾಮ್ ಆಲ್ರೆಡಿ ಸ್ವಲ್ಪ ಲೆಕ್ಚರಿಂಗ್ ಕೊಟ್ಬಿಟ್ಟು ವೀಡಿಯೋ ಬಿಟ್ಬಿಟ್ಟಿದ್ರು ಕೇಳಿ ಅಂತ. ವಿಡಿಯೋ ಹಾಕ್ತಾಯಿದ್ದಾರೆ, ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ವಿಡಿಯೋ ನೋಡೋಕ್ಕೋಸ್ಕರ. ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ಕೆಲವೊಬ್ಬರು ರೆಕಾರ್ಡ್ ಬರೀತಾ ಇದ್ದಾರೆ, ಕೆಲವೊಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. About 80% of the world's flowering plants are orchids. Their tiny seeds are best stored in liquid nitrogen. ಇಲ್ಲಿ ರೆಕಾರ್ಡ್ ಬರೀತಾರೆ ಅಂತ ನನಗೆ ಕಾಲೇಜ್ ಕೊಟ್ಟಿರೋ ತಮ್ಮ, ಇವನು ದೇವ್ರು ಕೊಟ್ಟಿರೋ ತಮ್ಮ ಅಲ್ಲ, ಕಾಲೇಜ್ ಕೊಟ್ಟಿರೋ ತಮ್ಮ. ಕ್ಲಾಸ್ ಮುಗಿತು. ನನಗೆ ಬೇಸ್ಮೆಂಟಲ್ಲಿ ನಾವು ಮಶ್ರೂಮ್ ಕಲ್ಟಿವೇಷನ್ ಮಾಡಿದ್ವಿ, ಹಾಗಾಗಿ ಬೇಸ್ಮೆಂಟ್ಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡೋಕ್ಕೋಸ್ಕರ ಅಲ್ಲಿ ಪೇಪರ್ ಸುಟ್ಬಿಟ್ಟು ನೀಟಾಗಿ ಡಾರ್ಕ್ ಕಂಡೀಷನಲ್ಲಿ ಇಟ್ಟಿದ್ವಿ ಮಶ್ರೂಮ್ನ. ಒನ್ ಡೇಗೆ ಒಂದ್ಸರಿ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡಿದ್ರೆ ಸಾಕು. ನೀಟಾಗಿ ಎಲ್ಲ ಕವರಲ್ಲಿ ಟೈಟ್ ಮಾಡಿ ಸ್ಪೋರ್ಟ್ಸ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇದು ಹೇಗೆ ಮಾಡೋದಂತ ಪ್ರೊಸೀಜರ್ ಕೂಡ ಇದೆ ಗೈಸ್, ಅದನ್ನು ನಾನು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಅದು ಫುಲ್ ಗ್ರೋತ್ ಆದಮೇಲೆ ನಾನು ಅದನ್ನು ವೀಡಿಯೋ ಮಾಡಾಕ್ತೀನಿ. ನೀಟಾಗೆಲ್ಲ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡಾದ್ಮೇಲೆ ಮತ್ತೆ ಪಕ್ಕದಲ್ಲೂ ಕೂಡ ಇದೇ ಥರ ಒಂದು ಬಕೆಟಲ್ಲಿ ಮಾಡಿಟ್ಟಿದ್ದೀವಿ. ಅದು ಫುಲ್ ಡಾರ್ಕ್ ಕಂಡೀಷನಲ್ಲಿ ಮೇಂಟೈನ್ ಮಾಡಬೇಕು ಅದನ್ನು, ಆಗ ಮಾತ್ರ ಅದು ಬೆಳೆಯೋದು ಮಶ್ರೂಮು. ಹಾಗಾಗಿ ಇವಾಗ ಈ ಕಡೆದಾಯಿತು, ಅಲ್ಲಿ ಬಕೆಟಲ್ಲಿ ಕೂಡ ಇಟ್ಟಿರೋದಕ್ಕೂ ಕೂಡ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡಬೇಕು. ಹಾಗೆ ಅದನ್ನು ಓಪನ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಕಾಲೇಜ್ ಡಸ್ಟ್ಬಿನ್ ಗೈಸ್, ಅದನ್ನು ನಾವು ಕಂಟೈನರಾಗಿ ಯೂಸ್ ಮಾಡ್ತಾಯಿದ್ದೀವಿ ಡಾರ್ಕ್ ಕಂಡೀಷನ್ನ ಮೇಂಟೈನ್ ಮಾಡೋಕ್ಕೋಸ್ಕರ. ಇಲ್ಲ, ಇದರಲ್ಲಿ ಬಂದಿದೆ, ಇದೆಲ್ಲ ಸ್ವಲ್ಪ ಎಲ್ಲ ಸ್ಪೋರ್ಟ್ಸ್ ಆಗಿದೆ ಇದೆಲ್ಲ. ಇಲ್ಲ, ಆ್ಯಕ್ಚುಲಿ ಸ್ಪೋರ್ಟ್ಸ್ ಅಲ್ಲಿ ಬಂದಿದೆ ಮಶ್ರೂಮು, ಆದರೆ ಅದಕ್ಕೆ ಆಚೆ ಬರೋಕ್ಕೆ ಜಾಗ ಫ್ರೆಂಡ್ಸ್. ಇದೇ ಮಶ್ರೂಮ್ ತಗೊಂಡು ಇದೇ ಮಶ್ರೂಮ್ ತಗೊಂಡು 3 ಮಿನಿಟ್ಸ್ ಅಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಇನ್ನೊಂದು ವಿಡಿಯೋ ಹಾಕ್ತಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕ್ಲಿಕ್ ಮಾಡಿ. ಈಗ ಸ್ಪ್ರೇ ಮಾಡಿದೆಲ್ಲ ಆಯಿತು. ಹಂಗೆ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಡಾರ್ಕ್ ಕಂಡೀಷನಲ್ಲಿ. ಇಲ್ಲಿ ನಮ್ಮ ಜೊತೆ ಸ್ಪೈಡರ್ ಬೇರೆ ಬಂದ್ಬಿಟ್ಟಿದೆ ರೂಮ್ ಒಳಗಡೆ. ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಬೇರೆ ಮಿಲೆಟ್ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದನ್ನು ಕೇಳಿ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂತ. ಯೂಟ್ಯೂಬಲ್ಲಿ ನೀವು ಮಾಡ್ಕೊತೀನಿ. ಗ್ಯಾಸ್ ಇಲ್ದಲೆ ನಿನ್ನ ಸ್ಟವ್ ತಗೊಂಡ್ಬಿಟ್ಟೆ, ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೆಂಕಿ ಫಸ್ಟ್ ಗ್ಯಾಸ್ ತಗೊಳ್ಳಿ ಫ್ರೆಂಡ್ಸ್, ಆಮೇಲೆ ಸ್ಟವ್ ತಗೊಳ್ಳಿ, ಆಮೇಲೆ ಅದ್ರ ಮೇಲೆ ಒಂದು ಪ್ಯಾನ್ ಇಡಿ. ಅಲ್ಲ, ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು, ಲೈಟ್ ಬೇಕು, ಗ್ಯಾಸ್ ಕನೆಕ್ಟ್ ಆಯ್ತು ಫ್ರೆಂಡ್ಸ್. ಆಯ್ತು, ಇದೇನು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡೋದಾಗ ಮಾಡಿದ್ದೀವಿ. ಗ್ಯಾಸ್ ಸ್ಟವ್ ಇದೇ ಫಾಕ್ಸ್ ಟೈಲ್ ಮಿಲೆಟ್ ಅಂತ. ಫಸ್ಟು ಗ್ಯಾಸ್ ಹಚ್ಚಿ, ಗ್ಯಾಸ್ ಹಚ್ಚಾದ್ಮೇಲೆ ಅದ್ರ ಮೇಲೆ ಪ್ಯಾನ್ ಇಡಿ. ಪ್ಯಾನ್ ಇಟ್ಟಾದ್ಮೇಲೆ ಅದನ್ನ ಡ್ರೈ ರೋಸ್ಟ್ ಅಂದ್ರೇನು, ಡ್ರೈ ರೋಸ್ಟ್ ಫಾಕ್ಸ್ ಟೈಲ್ ಮಿಲೆಟ್ ನ ಡ್ರೈ ರೋಸ್ಟ್ ಮಾಡಬೇಕು. ಪ್ಯಾನ್ ಡ್ರೈ ರೋಸ್ಟ್ ಮಾಡ್ತಾಳಂತೆ. ಅದಾದ್ಮೇಲೆ ಉರಡ್ಡಾಲ್ ಹಾಕಿ 6 to 10 minutes ಅವಾಗ್ಲಿಂದ ಬರೀ ಒಂದೇ ಒಂದು ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡೋಳೆ. ಅದಾದ್ಮೇಲೆ ಅದನ್ನ ಪೌಡರ್ ಮಾಡ್ಕೊಳ್ಳಿ. 6.45. ಅದನ್ನು ಎಕ್ಸ್ಪ್ಲೇನ್ ಮಾಡೋದನ್ನ ಕೇಳಿ ನನಗೆ ಮಿಲೆಟ್ ತಿನ್ಬೇಕು ಅನ್ನೋ ಆಸೆನೇ ಹೊರಟೋಯ್ತು. ಇಲ್ಲೊಬ್ಳು ಬೇರೆ ನನ್ನ ಫ್ರೆಂಡ್ ರೂಮ್ ಲಾಕ್ ಮಾಡಿಬಿಟ್ಟಿದ್ದು, ಮತ್ತೆ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇಸ್ಮೆಂಟ್, ನಮ್ಮ ಕಾಲೇಜ್ ಬೇಸ್ಮೆಂಟ್.
ಗೆಲ್ಲ ಅಲವ್ ಇಲ್ಲ, ಅದ್ರಲ್ಲಿ ನಾವು ಹೋಗ್ತೀವಿ. ಆದ್ರೂ ನಾವು ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಓಪನ್ ಲಿಫ್ಟ್ ಓಪನ್ ಆಗತ್ತೆ ಇವಾಗ. ಆಯ್ತು ಬನ್ನಿ ಫ್ರೆಂಡ್ಸ್, ಎಲ್ಲ ನುಗ್ತಾವ್ರೆ. ಎಲ್ಲರೂ ಲಿಫ್ಟ್ ಅಂದ್ರೆ ಹಿಂಗೆ ಬಂದ್ಬಿಡ್ತಾರೆ. ಯಾರು ಮಾಡ್ಕೊಂಡಿದ್ರೆ ಅಷ್ಟೇ. ಅದರಲ್ಲಿ ಇವ್ರು ಒಬ್ಬದೇ ಎಲ್ಲ ಮುಗಿಸ್ಕೊಂಡು ಲ್ಯಾಬಿಗೆ ಬಂದ್ವಿ. ಲ್ಯಾಬಲ್ಲಿ ಆಗಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಎಕ್ಸ್ಪೆರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಹಂಗೆ ಕಾಲೇಜ್ ಆಚೆ ಬಂದ್ವಿ ಊಟ ಮಾಡೋಕ್ಕೆ ಅಂತ. ಹಂಗೆ ಸ್ವಲ್ಪ ಎಲ್ಲ ಆಚೆ ಫುಲ್ ಖಾಲಿ ಇದೆ, ಯಾರೂ ಇನ್ನೂ ಬಂದಿಲ್ಲ. ನಾವು ಬೇಗ ಬಂದುಬಿಟ್ಟಿದ್ದೀವಿ. ಅಲ್ಲೊಂದು ಬಾತುಕೋಳಿ ಬೇರೆ ಹೋಗ್ತಾ ಇದೆ. ನಮ್ಮ ಕ್ಯಾಂಪಸ್ ಅಂತೂ ಫುಲ್ ಗ್ರೀನರಿ, ಈ ಥರದವೆಲ್ಲ ಕಾಣಿಸ್ತಾ ಇರುತ್ತೆ ಆಗಾಗ. ನವಿಲು, ಬಾತುಕೋಳಿ, ಹಾವು, ಸ್ನೇಕ್ ಕೂಡ ಬರುತ್ತೆ. ಆಮೇಲೆ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಒಬ್ಬಳು ಮಿಕ್ಸರ್ ಬೇರೆ ತಂದಿದ್ಲು, ಖಾರ ಬುಂದಿನ. ಅದನ್ನು ತಿನ್ಕೊಂಡು ಹಂಗೆ ಬೇಸನ್ ಲಾಡು ತಂದಿದ್ಲು, ಅದನ್ನು ತಿನ್ಕೊಂಡು ಮತ್ತೆ ಕ್ಲಾಸ್ ಇತ್ತು, ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹಂಗೆ ಮನೆಗೆ ಹೋದ್ವಿ. ಈಗ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.